ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಲವಕುಮಾರಿ, ವಾಣಿಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕನಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತಾವರಗೆರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿಯ ಬಿಕಾಂ ತೃತೀಯ ಸೆಮಿಸ್ಟರ್ನ ಕ್ವಾಂಟಿಟೇಟಿವ್ ಟೆಕ್ನಿಕ್ 1 ಎಂಬ ವಿಷಯದಲ್ಲಿನ ಕ್ಲಾಸಿಫಿಕೇಶನ್ ಎಂಬ ಅಧ್ಯಾಯದ ಕುರಿತು ಚರ್ಚಿಸಲಿದ್ದೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಸೆಷನ್ 6ರಲ್ಲಿ ನಾವಿದ್ದೇವೆ. ಅದೇ ರೀತಿ ಹಿಂದಿನ ತರಗತಿಗಳಲ್ಲಿ ನಾವು ಲಿಮಿಟೇಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದನ್ನು ನೋಡಿದ್ದೀವಿ. ಅದರ ಜೊತೆಯಲ್ಲಿ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ವೇರಿಯಸ್ ಫೀಲ್ಡ್ಸ್, ಅಂದರೆ ಇಲ್ಲಿ ನಾವು ಯಾವ್ಯಾವ ಫೀಲ್ಡ್ನಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ನ ಅಪ್ಲೈ ಮಾಡ್ಬೋದು, ಅಂದರೆ ಇನ್ ದಿ ಏರಿಯಾ ಆಫ್ ಎಕನಾಮಿಕ್ಸ್ ಆರ್ ಇನ್ ದಿ ಏರಿಯಾ ಆಫ್ ರಿಸರ್ಚ್ ಆರ್ ಇನ್ ದಿ ಏರಿಯಾ ಆಫ್ ಅಗ್ರಿಕಲ್ಚರ್. ಈ ರೀತಿ ನಾವು ಯಾವ್ಯಾವ ಏರಿಯಾಗಳಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ನ ಅಪ್ಲೈ ಮಾಡ್ಬೋದು. ಅದರ ಜೊತೆಯಲ್ಲಿ we were discussed about the methods of data collection. What are the methods involved in collection of data to primary and secondary data? ಪ್ರೈಮರಿ ಡಾಟಾನ ನಾವು ಯಾವ ರೀತಿ ಕಲೆಕ್ಟ್ ಮಾಡ್ಬೋದು, ಅದರ ಜೊತೆಯಲ್ಲಿ ಸೆಕೆಂಡ್ರಿ ಡಾಟಾನ ನಾವು ಯಾವ ರೀತಿ ಕಲೆಕ್ಟ್ ಮಾಡ್ಬೋದು ಅನ್ನೋದನ್ನು ಹಿಂದಿನ ಒಂದು ತರಗತಿಗಳಲ್ಲಿ ನಾವು ನೋಡಿದ್ದೀವಿ. ಅದೇ ರೀತಿ ಈ ಒಂದು ವಿಷಯದಲ್ಲಿ ಈ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ದ ಏಮ್ ಆಫ್ ದಿ ಚಾಪ್ಟರ್ ಈಸ್ ಟು ಮೇಕ್ ದಿ ಸ್ಟೂಡೆಂಟ್ಸ್ to present data in textual and tabular format, including techniques of creating frequency distribution and working out bivariate distribution table. The aim of chapter is to make the students to present the data in textual or tabular format. Either textual format ನಲ್ಲಾದರೂ ಆಗಿರ್ಬೋದು ಅಥವಾ ಟ್ಯಾಬ್ಯುಲರ್ ಫಾರ್ಮೆಟ್ನಲ್ಲಿ ನಾವು ಯಾವ ರೀತಿ ಅದನ್ನು ಪ್ರೆಸೆಂಟ್ ಮಾಡ್ತೀವಿ, ಆ್ಯಂಡ್ ವಿಚ್ ಇನ್ಕ್ಲೂಡ್ಸ್ ದಿ ಟೆಕ್ನಿಕ್ಸ್ ಆಫ್ ಕ್ರಿಯೇಟಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಅಂದರೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ನಾವು ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಸಹಿತ ನಾವೇನು ಮಾಡ್ಬೋದ್ರಿ ಈ ಚಾಪ್ಟರ್ನಲ್ಲಿ ಕಲಿಬೋದು. ಆ್ಯಂಡ್ ವರ್ಕೌಟ್ ಬೈವೇರಿಯೇಟ್ ಡಿಸ್ಟ್ರಿಬ್ಯೂಷನ್ ಟೇಬಲ್. ಬೈವೇರಿಯೇಟ್ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ ಅನ್ನೋದನ್ನು ಸಹಿತ ನಾವು ಇದರಲ್ಲಿ ನೋಡ್ಬೋದು. ಆ್ಯಂಡ್ ಲರ್ನಿಂಗ್ ಔಟ್ಕಮ್ಸ್. ಆಫ್ಟರ್ ದಿ ಚಾಪ್ಟರ್ ದ ಸ್ಟೂಡೆಂಟ್ ಶಾಲ್ ಬಿ ಏಬಲ್ ಟು describe and understand the rules and types of classification, frequency distribution, class interval and its types, basic principles of tabulation and the sorting of data. After completion of this chapter, the student shall be able to describe and understand what are the rules and types of classification and what are the methods or ways for creating frequency distribution and what are the types of class interval or what is the meaning of class interval, and also basic principles of tabulation and sorting of data. ಈ ರೀತಿ ನಾವು ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ನ ಕಲಿಬೋದು, ಅದರ ಜೊತೆಯಲ್ಲಿ ರೂಲ್ಸ್ ಆಫ್ ಕ್ಲಾಸಿಫಿಕೇಶನ್ನ ಕಲಿಬೋದು, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಯಾವ ರೀತಿ ನಾವು ಕ್ರಿಯೇಟ್ ಮಾಡಿರ್ತೀವಿ, ಅದರ ಜೊತೆಯಲ್ಲಿ ಕ್ಲಾಸ್ ಇಂಟರ್ವೆಲ್ ಅಂದರೆ ಏನು, ಅದರ ಟೈಪ್ಸ್ ಏನಿದಾವೆ, ಮತ್ತು ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಟ್ಯಾಬ್ಯುಲೇಷನ್, ಅಂದರೆ ಟ್ಯಾಬ್ಯುಲೇಷನ್ನ ನಾವು ಪ್ರಿಪೇರ್ ಮಾಡಬೇಕು ಅಂದಾಗ ಯಾವ್ಯಾವ ಪ್ರಿನ್ಸಿಪಲ್ಸ್ನ, ವಾಟ್ ಆರ್ ದಿ ಪ್ರಿನ್ಸಿಪಲ್ಸ್ ವಿಚ್ ಆರ್ ಟು ಬಿ ಯೂಸ್ಡ್ ಫಾರ್ ಪ್ರಿಪರೇಷನ್ ಆಫ್ ಟೇಬಲ್ಸ್ ಆ್ಯಂಡ್ ದಿ ಸಾರ್ಟಿಂಗ್ ಆಫ್ ಡಾಟಾ. ಇವೆಲ್ಲ ಮಾಹಿತಿಯನ್ನು ನಾವು ಈ ಒಂದು ಚಾಪ್ಟರ್ನ ಮುಗಿದ ನಂತರ ನಾವು ವಿದ್ಯಾರ್ಥಿಗಳು ಕಲಿಬೋದು. ಅದೇ ರೀತಿ ಸೆಷನ್ 6ನಲ್ಲಿ ನಾವಿದ್ದೇವೆ. ಇಲ್ಲಿ ಸೆಷನ್ 6ನಲ್ಲಿ ನಾವು ಏನೇನನ್ನು ನಾವು ಕವರ್ ಮಾಡ್ತಾ ಇದ್ದೀವಿ, ಆ್ಯಂಡ್ ದಟ್ ಫಸ್ಟ್ ಒನ್ ಈಸ್ ಮೀನಿಂಗ್ ಆ್ಯಂಡ್ ಡೆಫಿನಿಷನ್ ಆಫ್ ಕ್ಲಾಸಿಫಿಕೇಶನ್ ಮತ್ತು ಆಬ್ಜೆಕ್ಟಿವ್ಸ್ ಆಫ್ ಕ್ಲಾಸಿಫಿಕೇಶನ್ ಆ್ಯಂಡ್ ರೂಲ್ಸ್ ಆಫ್ ಕ್ಲಾಸಿಫಿಕೇಶನ್. ಈ ಒಂದು ಸೆಷನ್ 6ನಲ್ಲಿ ನಾವು ಈ 3 ಎಲಿಮೆಂಟ್ನ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ಮೀನಿಂಗ್ ಆ್ಯಂಡ್ ಡೆಫಿನಿಷನ್ ಆಫ್ ಕ್ಲಾಸಿಫಿಕೇಶನ್. Really, meaning and definition of classification, and that classification is the process of arranging the primary data in a definite pattern and presenting in a systematic form. Classification is nothing but it is a process of arranging the primary data in a systematic form
ವಿತ್ ದಿ ಡೆಫಿನೆಟ್ ಪ್ಯಾಟ್ರನ್. ಕ್ಲಾಸಿಫಿಕೇಶನ್ ಅನ್ನೋದನ್ನ ಇಟ್ ಇಸ್ ಅ ಪ್ರಾಸೆಸ್, ಇದನ್ನ ಒಂದು ಪ್ರಕ್ರಿಯೆ ಅಂತ ಕರೆದಿರ್ತೀವಿ. ಅಲ್ಲಿರುವಂಥ ಒಂದು ಪ್ರೈಮರಿ ಡಾಟಾನ ಒಂದು ಸಿಸ್ಟಮೆಟಿಕ್ ಮ್ಯಾನರ್ನಲ್ಲಿ ನಾವೇನು ಮಾಡಿರ್ತೀವಿ ರೀ, ಅರೇಂಜ್ ಮಾಡಿರ್ತೀವಿ. ಅಂತ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತಿದ್ದೀವಿ ಇಲ್ಲಿ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ. ಇಲ್ಲಿ ಡೆಫಿನೆಟ್ ಪ್ಯಾಟ್ರನ್ ಅಂತ ಹೇಳ್ತಿದ್ದಾನೆ. ಡೆಫಿನೆಟ್ ಪ್ಯಾಟ್ರನ್ ಅಂದಾಗ ಒಂದು ನಿರ್ದಿಷ್ಟವಾದಂತಹ ಮಾದರಿಯಲ್ಲಿ ಮತ್ತು ಒಂದು ನಿರ್ದಿಷ್ಟವಾದಂತಹ ಒಂದು ಅನುಕ್ರಮದಲ್ಲಿ ನಾವೇನು ಮಾಡಿರ್ತೀವಿ, ನಮಗೆ ನಾವು ಕಲೆಕ್ಟ್ ಮಾಡಿರುವಂಥ ಒಂದು ಡಾಟಾನ ನಾವಲ್ಲಿ ಅರೇಂಜ್ ಮಾಡಿರ್ತೀವಿ. ಆ ಒಂದು ಪ್ರಾಸೆಸ್ಸಿಗೆ ನಾವೇನಂತ ಕರಿತಾ ಇದ್ದೀವಿ ರೀ ಇಲ್ಲಿ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ. ಅಂದರೆ ಕ್ಲಾಸಿಫಿಕೇಶನ್ ಅಂದಾಗ ನಾವು ಡಾಟಾ ಕಲೆಕ್ಷನ್ ಮಾಡಿರ್ತೀವಿ. ಹಿಂದಿನ ಚಾಪ್ಟರ್ಗಳಲ್ಲಿ ನೋಡಿರ್ತೀವಿ, ಡಾಟಾನ ನಾವು ಕಲೆಕ್ಟ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್, ಒಂದು ವಿಲೇಜ್ನಲ್ಲಿರುವಂಥ ಒಂದು ಡಾಟಾನ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ವಿಲೇಜಸ್ ಅಂದಾಗ ಏನಾಗಿರುತ್ತೆ, ಅಲ್ಲಿ ನಾವು ಏಜ್ ಗ್ರೂಪ್ನ ಕನ್ಸಿಡರ್ ಮಾಡಬೇಕಾಗಿರುತ್ತೆ, ಲಿಟ್ರಸಿನ ನಾವು ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಅಗೇನ್ ನಮ್ಮ ಪರ್ಪಸ್ ಆಫ್ ಕಲೆಕ್ಷನ್ ಆಫ್ ಡಾಟಾ ಏನಿದೆ ಅದನ್ನು ನಾವು ಕನ್ಸಿಡರ್ ಮಾಡಿರ್ತೀವಿ. ಅಲ್ಲಿ ನಾವೇನು ಮಾಡಿರ್ತೀವಿ, ಆ ಕಲೆಕ್ಟ್ ಮಾಡಿರುವಂಥ ಒಂದು ಡಾಟಾನ ನಾವೇನು ಅಂತ ಟ್ರೀಟ್ ಮಾಡ್ಬೋದ್ರಿ, ರಾ ಡಾಟಾ ಅಂತ ನಾವು ಟ್ರೀಟ್ ಮಾಡ್ಬೋದು. ಆ ರಾ ಡಾಟಾನ ನಾವು ಕ್ಲಾಸಿಫಿಕೇಶನ್ ಮುಖಾಂತರ ಒಂದು ಸಿಸ್ಟಮೆಟಿಕ್ ಪ್ಯಾಟ್ರನ್, ಒಂದು ಡೆಫಿನೆಟ್ ಪ್ಯಾಟ್ರನ್ನಲ್ಲಿ ಮತ್ತು ಒಂದು ಸಿಸ್ಟಮೆಟಿಕ್ ಫಾರ್ಮ್ನಲ್ಲಿ ನಾವೇನು ಮಾಡ್ಬೋದ್ರಿ, ಆ ಡಾಟಾನ ಅರೇಂಜ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್, ಏಜ್ ಗ್ರೂಪ್ ವೈಸ್ ಬಿಲೋ 18 ಇಯರ್ಸ್ ಇರ್ಬೋದು, ಅಥವಾ 18 to 30 ಇಯರ್ಸ್ ಇರ್ಬೋದು, 30 to 40 ಇಯರ್ಸ್ ಇರ್ಬೋದು. ಈ ರೀತಿ ಒಂದು ಕ್ಲಾಸಸ್ನಲ್ಲಿ ನಾವೇನು ಮಾಡಿದ್ದು, ಒಂದು ನಿರ್ದಿಷ್ಟವಾದ ಒಂದು ಗುಂಪುಗಳಲ್ಲಿ ನಾವು ಕ್ಲಾಸಿಫಿಕೇಶನ್ ಪ್ರೊಸೀಜರ್ನ ನಾವು ಕೈಗೊಳ್ಬೋದು. ಅದೇ ರೀತಿ ಡೆಫಿನಿಷನ್ ಆಫ್ ಕ್ಲಾಸಿಫಿಕೇಶನ್ ಆಸ್ ಪರ್ ದಿ ವರ್ಡ್ಸ್ ಆಫ್ Horace Sechrist defined classification is the process of arranging the data in sequences and groups according to their common characteristics or separating them in different related parts ಅಂತ ಹೇಳಿರ್ತೀವಿ. Okay, as per the words of Sechrist, classification is the process of arranging the data into sequences. ಒಂದು ಸೀಕ್ವೆನ್ಷಿಯಲ್ ಮ್ಯಾನರ್ನಲ್ಲಿ ನಾವೇನು ಮಾಡಬೇಕಾಗಿರುತ್ತೆ, ಒಂದು ಡಾಟಾನ ಅರೇಂಜ್ ಮಾಡಿರ್ತೀವಿ. ಆ್ಯಂಡ್ ಸೀಕ್ವೆನ್ಸಸ್ ಆ್ಯಂಡ್ ಗ್ರೂಪ್ಸ್ ಅಂತ ಹೇಳಿರ್ತೀವಿ. ವಿವಿಧ ಗುಂಪುಗಳಲ್ಲಿ ನಾವು ಅದನ್ನು ಡಾಟಾನ ಅರೇಂಜ್ ಮಾಡಬೇಕು ಅಕಾರ್ಡಿಂಗ್ ಟು ದೇರ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್. ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಈಸ್ ನಥಿಂಗ್ ಬಟ್ ಹೋಮೋಜಿನಿಯಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿರ್ತೀವಿ. ಆರ್ ಸಪರೇಟಿಂಗ್ ಡೆಮ್ ಇಂಟು ಡಿಫ್ರೆಂಟ್ ರಿಲೇಟೆಡ್ ಪಾರ್ಟ್ಸ್. ಅದನ್ನು ನಾವೇನು ಮಾಡ್ಬೋದು, ಡಿಫ್ರೆಂಟ್ ರಿಲೇಟೆಡ್ ಪಾರ್ಟ್ಸ್ ಆಗಿ ನಾವು ಡಿವೈಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾವು ಜೆಂಡರ್ ವೈಸ್ ನಾವು ಅದನ್ನು ಕ್ಲಾಸಿಫೈ ಮಾಡ್ಬೋದು, ಮೇಲ್ ಆ್ಯಂಡ್ ಫಿಮೇಲ್ ಅಂತೇಳಿ. ಅದರ ಜೊತೆಯಲ್ಲಿ ಏಜ್ ವೈಸ್ ಕ್ಲಾಸಿಫಿಕೇಶನ್ 0 to 18 ಇಯರ್ಸ್ ಅನ್ಬೋದು, ಅಥವಾ 18 to 30 ಇರ್ಬೋದು, 30 to 50 ಇರ್ಬೋದು, 50 to 60 ಇರ್ಬೋದು, 60 ಆ್ಯಂಡ್ ಅಬೋವ್ ಇರ್ಬೋದು. ಈ ರೀತಿ ನಾವೇನು ಮಾಡ್ಬೋದು, ಡಾಟಾನ ಒಂದು ನಿರ್ದಿಷ್ಟವಾದಂಥ ಒಂದು ಗುಂಪುಗಳಲ್ಲಿ ಅದರ ಜೊತೆಯಲ್ಲಿ ಕ್ವಾಲಿಫಿಕೇಶನ್ ಮುಖಾಂತರನೂ ನಾವೇನು ಮಾಡ್ಬೋದ್ರಿ, ಆ ಡಾಟಾನ ಅರೇಂಜ್ ಮಾಡ್ಬೋದು. ಅದರ ಜೊತೆಯಲ್ಲಿ ಎಂಪ್ಲಾಯ್ಮೆಂಟ್, ಲಿಟ್ರಸಿ ಆ್ಯಂಡ್ ಜಿಯೋಗ್ರಫಿಕಲ್ ಏರಿಯಾ ವೈಸ್ನೂ ಸಹಿತ ನಾವು ಆ ಡಾಟಾನ ನಾವು ಅರೇಂಜ್ ಮಾಡ್ಬೋದು ಇನ್ ಎ ಸಿಸ್ಟಮೆಟಿಕ್ ಮ್ಯಾನರ್. And next one is, it is the process of dividing the data into different groups. In earlier example ಕೊಟ್ಟಿದ್ದೀನಿ, ಅಲ್ಲಿ ಡೆಫಿನಿಷನ್ನಲ್ಲಿ ನಾವು ಯಾವ ಗುಂಪುಗಳಲ್ಲಿ, ನಿರ್ದಿಷ್ಟವಾದಂಥ ಒಂದು ಗುಂಪುಗಳಲ್ಲಿ ನಾವೇನು ಮಾಡ್ಬೋದು, ಆ ಡಾಟಾನ ಕ್ಲಾಸಿಫೈ ಮಾಡ್ಬೋದು. ಎಕ್ಸಾಂಪಲ್ಸ್ ಹೇಳಿದ್ದೀನಿ, ಜೆಂಡರ್ ವೈಸ್ ಆದರೂ ನಾವು ಕ್ಲಾಸಿಫೈ ಮಾಡ್ಬೋದು, ಏಜ್ ವೈಸ್ ಆದರೂ ನಾವು ಕ್ಲಾಸಿಫೈ ಮಾಡ್ಬೋದು, ಬೇಸ್ಡ್ ಆನ್ ಎಜುಕೇಷನ್ ಆಗ್ಬೋದು, ಅಗೇನ್ ಬೇಸ್ಡ್ ಆನ್ ಜಿಯೋಗ್ರಫಿಕಲ್ ಏರಿಯಾ ಆಗ್ಬೋದು. ಅಂದರೆ ಒಂದು ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಮುಖಾಂತರ ನಾವೇನು ಮಾಡ್ಬೋದು, ಅದನ್ನು ಡಿವೈಡ್ ಮಾಡ್ಬೋದು. ಕ್ಲಾಸಸ್ ವಿಚ್ ಆರ್ ಆಸ್ ಹೋಮೋಜಿನಿಯಸ್ ಆಸ್ ಪಾಸಿಬಲ್ ವಿತಿನ್ ದಿ ಗ್ರೂಪ್ಸ್ ಆರ್ ಕ್ಲಾಸಸ್ ಬಟ್ ಹೆಟ್ರೋಜಿನಿಯಸ್ ಬಿಟ್ವೀನ್ ದೆಮ್ಸೆಲ್ವ್ಸ್. ಅಲ್ಲಿ ನಾವು ಗುಂಪುಗಳನ್ನು ರಚನೆ ಮಾಡಿರ್ತೀವಿ. ಆ ಗುಂಪುಗಳ ಒಂದು ನಡುವೆ ಇರುವಂಥ ಒಂದು ರಿಲೇಷನ್ಶಿಪ್ ಯಾವ ರೀತಿ ಇರಬೇಕಂದ್ರೆ ಹೆಟ್ರೋಜಿನಿಯಸ್ ಆಗಿರಬೇಕು. ಯಾಕಂದರೆ ನಾವು ಕ್ಲಾಸಿಫೈ ಮಾಡುವಂಥದ್ದು ಒಂದು ಹೋಮೋಜಿನಿಯಸ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಬೇಸಿಸ್ನ ಮೇಲೆ ನಾವೇನು ಮಾಡಿರ್ತೀವಿ, ಆ ಡಾಟಾನ ಕ್ಲಾಸಿಫೈ ಮಾಡಿರ್ತೀವಿ. ಮತ್ತು ನಾವು ಕ್ಲಾಸಿಫೈ ಮಾಡಿರುವಂಥ ಒಂದು ಡಾಟಾನ ಎರಡು ಗುಂಪುಗಳ ನಡುವೆ ಯಾವ ರಿಲೇಷನ್ಶಿಪ್ ಹೊಂದಿರಬೇಕು ಅಂದರೆ ಹೆಟ್ರೋಜಿನಿಯಸ್ ರಿಲೇಷನ್ಶಿಪ್. ಇಲ್ಲಿ ಹೋಮೋಜಿನಿಯಸ್ ಅಂದಾಗ ನಾವೇನಂತ ಹೇಳ್ತೀವಿ ರೀ, ಹೋಮೋಜಿನಿಯಸ್ ಈಸ್ ನಥಿಂಗ್ ಬಟ್ ದ ವೇರಿಯಬಲ್ ವಿಚ್ ಪ್ರಾಸೆಸ್ ದಿ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್. ಅಂದರೆ ಒಂದೇ ತರನಾದಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ಹೊಂದಿರುವಂಥ ಒಂದು ವೇರಿಯಬಲ್ಸ್ಗೆ ನಾವು ಹೋಮೋಜಿನಿಯಸ್ ವೇರಿಯಬಲ್ಸ್ ಅಂತ ಕರೆದಿರ್ತೀವಿ. ಅದರ ಜೊತೆಯಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಪ್ರೋಸೆಸ್ ಮಾಡ್ತಾ ಇದ್ದರೆ ಅಂಥ ಒಂದು ವೇರಿಯಬಲ್ಗೆ ನಾವು ಹೆಟ್ರೋಜಿನಿಯಸ್
ಹೆಟ್ರೋಜಿನಿಯಸ್ ವೇರಿಯಬಲ್ಸ್ ಅಂತ ನಾವು ಟ್ರೀಟ್ ಮಾಡ್ತೀವಿ. And next one is objectives of classification. Okay, under that first one, it explains the features of the data. ಇಲ್ಲಿ ನಾವು ಫಸ್ಟ್ ಅಬ್ಜೆಕ್ಟಿವ್ಸ್ನ ಏನಂತ ಟ್ರೀಟ್ ಮಾಡ್ತೀವ್ರಿ, ಇಟ್ ಎಕ್ಸ್ಪ್ಲೈನ್ಸ್ ದಿ ಫೀಚರ್ಸ್ ಆಫ್ ಡಾಟಾ. ಡಾಟಾನಲ್ಲಿರುವಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನ, ಅದರ ಲಕ್ಷಣಗಳನ್ನು ನಾವು ತಿಳಿಬೋದು ಬೇಸ್ಡ್ ಆನ್ ದಿ ಕ್ಲಾಸಿಫಿಕೇಶನ್ ಆಫ್ ಡಾಟಾ. ನಾವು ಡಾಟಾನ ಕ್ಲಾಸಿಫೈ ಮಾಡಿದಾಗ ಆನ್ ದಿ ಬೇಸಿಸ್ ಆಫ್ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಬೇಸಿಸ್ನ ಮೇಲೆ ನಾವು ನಾವು ಡಿವೈಡ್ ಮಾಡಿರ್ತೀವಿ. ಅದರಿಂದ ನಾವು ಆ ಒಂದು ಡಾಟಾನಲ್ಲಿರುವಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ರೀತಿ ಇದಾವೆ ಅನ್ನೋದನ್ನು ಐಡೆಂಟಿಫೈ ಮಾಡ್ಬೋದು. ಆ್ಯಂಡ್ ದಿ ನೆಕ್ಸ್ಟ್ ಆಬ್ಜೆಕ್ಟಿವ್ ಈಸ್ ಟು ಇಟ್ ಫೆಸಿಲಿಟೇಟ್ಸ್ ದಿ ಕಂಪ್ಯಾರಿಸನ್ ವಿತ್ ಸಿಮಿಲರ್ ಡಾಟಾ. ಅಗೇನ್ ದ ಕ್ಲಾಸಿಫಿಕೇಶನ್ which is used for, or it's another objective of classification which is used for comparing with similar data or comparing one data with the another data. ಅಂದರೆ ನಮಗೆ ಇರುವಂಥ ಒಂದು ನಾವು ಕಲೆಕ್ಟ್ ಮಾಡಿರುವಂಥ ಒಂದು ಡಾಟಾನ ಕಂಪ್ಯಾರಿಸನ್ ಮಾಡೋದಕ್ಕೆ ನಮಗೆ ಯಾವುದು ಯೂಸ್ಫುಲ್ ಆಗಿರುತ್ತೆ ಅಂದರೆ ಕ್ಲಾಸಿಫಿಕೇಶನ್ ಟೆಕ್ನಿಕ್ನ ಯೂಸ್ ಆಗಿರುತ್ತೆ. ಆ್ಯಂಡ್ ಇಟ್ ಸ್ಟ್ರೈಕ್ಸ್ ಎ ನೋಟ್ ಆಫ್ ಹೋಮೋಜಿನಿಟಿ ಇನ್ ದಿ heterogeneous elements of the collected information. It strikes a note of homogeneity, which shows the homogeneous elements in the heterogeneous elements of collected information. ಅಂದರೆ ನಾವು ಕಲೆಕ್ಟ್ ಮಾಡಿರುವಂಥ ಒಂದು ಡಾಟಾನಲ್ಲಿ ಹೋಮೋಜಿನಿಯಸ್ ಎಲಿಮೆಂಟ್ಸ್ನ ಐಡೆಂಟಿಫೈ ಮಾಡ್ಬೋದು. ಅಗೇನ್ ಹೋಮೋಜಿನಿಯಸ್ ಎಲಿಮೆಂಟ್ಸ್ನಿಂದ ನಾವು ಹೆಟ್ರೋಜಿನಿಯಸ್ ಎಲಿಮೆಂಟ್ಸ್ನು ಸಹಿತ ನಾವು ಡಿವೈಡ್ ಮಾಡ್ಬೋದು. ಯಾಕಂದರೆ ಇಲ್ಲಿ ವಿ ಆರ್ ಡಿವೈಡಿಂಗ್ ಆರ್ ವಿ ಆರ್ ಕ್ಲಾಸಿಫೈಯಿಂಗ್ ಡಾಟಾ ಆನ್ ದಿ ಬೇಸಿಸ್ ಆಫ್ homogeneity or homogeneous factors. Again, the difference between the groups must be, or the relationship between the groups must be heterogeneous relationship. ಅಂದರೆ ಆ ಎರಡು ಗುಂಪುಗಳ ನಡುವೆ ಏನಿರಬೇಕು, ಹೆಟ್ರೋಜಿನಿಯಸ್ ರಿಲೇಷನ್ ಇರಬೇಕು ಮತ್ತು ಆ ಗುಂಪುಗಳಲ್ಲಿ ನಮಗೇನು ಬಂದಿರಬೇಕಲ್ಲಿ ಹೋಮೋಜಿನಿಯಸ್ ಕ್ಯಾರೆಕ್ಟರಿಸ್ಟಿಕ್ಸ್ನಲ್ಲಿ ಆ ಗುಂಪುಗಳನ್ನು ನಾವು ರಚನೆ ಮಾಡಬೇಕು. ಆ್ಯಂಡ್ ದಿ ನೆಕ್ಸ್ಟ್ ಒನ್ ಈಸ್ it explains the similarities which may exist in the diversity of data points. Again, the classification which explains the similarities which may exist in the diversity of data points. ಅಂದರೆ ನಮಗೆ ಕ್ಲಾಸಿಫಿಕೇಷನ್ನಲ್ಲಿ ನಾವು ಯಾವ್ಯಾವ ಸಿಮಿಲಾರಿಟೀಸ್ ಇದಾವೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡ್ಬೋದು ಬೈ ಕ್ಲಾಸಿಫೈಯಿಂಗ್ ದಿ ಡಾಟಾ ಇಂಟು ಡಿಫ್ರೆಂಟ್ ಗ್ರೂಪ್ಸ್ ಆರ್ ಡಿಫ್ರೆಂಟ್ ಸೆಟ್ಸ್. ಡಿಫ್ರೆಂಟ್ ಗ್ರೂಪ್ಸ್ನಲ್ಲಿ ನಾವು ಅದನ್ನು ಚೇಂಜ್ ಮಾಡೋದ್ರಿಂದ ನಾವೇನು ಮಾಡ್ಬೋದ್ರಿ, ಅದನ್ನು ಐಡೆಂಟಿಫೈ ಮಾಡ್ಬೋದು. ಅಗೇನ್ ದಿ ನೆಕ್ಸ್ಟ್ ಒನ್ ಈಸ್ ಇಟ್ ಈಸ್ ರಿಕ್ವೈರ್ಡ್ ಟು ಕಂಡೆನ್ಸ್ ದಿ ಮಾಸ್ ಡಾಟಾ ಇನ್ ಸಚ್ ಎ ಮ್ಯಾನರ್ ದಟ್ ದ ಸಿಮಿಲಾರಿಟೀಸ್ ಅಂಡ್ ಡಿಸ್ಸಿಮಿಲಾರಿಟೀಸ್ ಆರ್ ಅಂಡರ್ಸ್ಟುಡ್. ಅಗೇನ್ ದಿಸ್ ಇಸ್ ಅನದರ್ objective of classification which is required to condense or to reduce or to minimize the data in such a manner that the similarities and dissimilarities are understood. ಅಂದರೆ ಅದರಲ್ಲಿ ಯಾವ ರೀತಿ ಸಿಮಿಲರ್ ಎಲಿಮೆಂಟ್ಸ್ ಇದ್ದಾವೆ, ಡಿಸ್ಸಿಮಿಲರ್ ಎಲಿಮೆಂಟ್ಸ್ ಇದಾವೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡ್ಬೋದು ವಿತ್ ದಿ ಹೆಲ್ಪ್ ಆಫ್ classification. And it reduces the complexity of nature of data and renders the data to comprehend easily. The classification is used to reduce the complexity of nature of data and renders the data to comprehend easily, because we are collecting raw data. ನಾವು ರಾ ಡಾಟಾನ ನಾವು ಕಲೆಕ್ಟ್ ಮಾಡಿರ್ತೀವಿ. ಆ ಕಲೆಕ್ಟ್ ಮಾಡಿರುವಂಥ ಒಂದು ಡಾಟಾನ ಒಂದು ನಿರ್ದಿಷ್ಟವಾದಂಥ ಒಂದು ಗುಂಪುಗಳಲ್ಲಿ ನಾವು ಅದನ್ನು ಡಿವೈಡ್ ಮಾಡಿರ್ತೀವಿ, ವಿಂಗಡಣೆ ಮಾಡಿರ್ತೀವಿ. ಆ ವಿಂಗಡಣೆ ಮಾಡಿದಾಗ ಏನಾಗಿರುತ್ತೆ, ವಿಚ್ ಈಸ್ ಯೂಸ್ಫುಲ್ ಫಾರ್ ರೆಡ್ಯೂಸಿಂಗ್ ದಿ ಕಾಂಪ್ಲೆಕ್ಸಿಟಿ ಇನ್ ದಿ ನೇಚರ್ ಆಫ್ ಡಾಟಾ. ಆ ಡಾಟಾನಲ್ಲಿರುವಂಥ ಒಂದು ಕಾಂಪ್ಲೆಕ್ಸಿಟಿನ ನಾವು ರೆಡ್ಯೂಸ್ ಮಾಡ್ಬೋದು. ಬಿಕಾಸ್ which is considered the classified data is considered as the pure data, because we are segregating data on the basis of a similar characteristics. And the last one is it enables proper utilization of data for further statistical treatment. The classification which is used for proper utilization of data for further statistical treatment, for computation of mean or for computation of any other statistical
ಟ್ರೀಟ್ಮೆಂಟ್ಸ್. ಈ ರೀತಿ ನಾವೇನಂದರೆ ಒಂದು ಸ್ಟ್ಯಾಟಿಸ್ಟಿಕಲ್ ಟ್ರೀಟ್ಮೆಂಟ್ಗಾಗಿ ನಾವು ಇದನ್ನು ಐಡೆಂಟಿಫೈ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಈಸ್ ರೂಲ್ಸ್ ಫಾರ್ ಕ್ಲಾಸಿಫಿಕೇಶನ್ ಆಫ್ data. The class, under that first one, the classes must be exhaustive. That is, it should be possible to include each of the data points in one or the other groups or classes. The classes must be exhaustive. Exhaustive means okay, it should be possible to include each and every element included in the data. Okay, we should not eliminate any data from the ಕ್ಲಾಸಸ್. ಇಲ್ಲಿ ನಾವು ಕಲೆಕ್ಟ್ ಮಾಡಿರುವಂಥ ಒಂದು ಡಾಟಾನ ನಾವು ಒಂದು ಸಿಸ್ಟಮೆಟಿಕ್ ಮ್ಯಾನರ್ನಲ್ಲಿ ನಾವು ಅರೇಂಜ್ ಮಾಡಿರ್ತೀವಿ, ದಟ್ ಟು ವಿತೌಟ್ ನೆಗ್ಲೆಕ್ಟಿಂಗ್ ಎನಿ ಡಾಟಾ ವೇರಿಯಬಲ್ಸ್. ಯಾವುದೇ ಒಂದು ಡಾಟಾನ ಬಿಡಲಾರ್ದಂಗೆ ಸಾಧ್ಯವಾದಷ್ಟು ಆ ಕ್ಲಾಸಸ್ನಲ್ಲಿ ಇನ್ಕ್ಲೂಡ್ ಆಗಂಗೆ ನಾವೇನು ಮಾಡಬೇಕು, ಆ ಒಂದು ಡಾಟಾನ ಅರೇಂಜ್ ಮಾಡಬೇಕು. ದಟ್ಸ್ ವೈ ದಿಸ್ ಇಸ್ ದಿ ಫಸ್ಟ್ rule for classification of data. And the next one is the classes must be mutually exclusive. There should not be any overlapping. Right? The classes must be mutually exclusive. There should not be any overlapping. ಅಂದರೆ ಇಲ್ಲಿ ನಾವು ಕ್ಲಾಸಸ್ನಲ್ಲಿ ನಾವು ಕ್ಲಾಸಿಫೈ ಮಾಡಿರುವಂಥ ಒಂದು ಡಾಟಾ ಒಂದು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಿರಬೇಕು. ಅಂದರೆ ಒನ್ ಡಿಫ್ರೆಂಟ್ ಎಲಿಮೆಂಟ್ಸ್ನಲ್ಲಿ ಮಾತ್ರ ಅದು ಕವರ್ ಆಗಿರಬೇಕು. ಅದನ್ನು ಒಂದು ಕ್ಲಾಸಿಫಿಕೇಷನಲ್ಲಿ ಕವರ್ ಆಗಿದ್ದ ಡಾಟಾನ ಇನ್ನೊಂದು ಕ್ಲಾಸಿಫಿಕೇಷನಲ್ಲಿ ಕವರ್ ಆಗಿರಬಾರ್ದು. ಫಾರ್ ಎಕ್ಸಾಂಪಲ್, ನಾವು 0 to 10 ಅಂತ ಹೇಳ್ತೀವಿ, 10 to 20 ಅಂತ ಹೇಳಿರ್ತೀವಿ, 20 to 30 ಅಂತ ಹೇಳಿರ್ತೀವಿ, 30 to 40. ಈ ರೀತಿ ನಾವು ಕ್ಲಾಸ್ ಇಂಟರ್ವಲ್ಸ್ನ ನಾವು ಫ್ರೇಮ್ ಮಾಡಿರ್ತೀವಿ. ನಾವು ಫ್ರೇಮ್ ಮಾಡಿದಾಗ ನಾವು ಕಲೆಕ್ಟ್ ಮಾಡಿರುವಂಥ ಡಾಟಾ ಯಾವುದಾದ್ರೂ ಒಂದರಲ್ಲಿ ಮಾತ್ರ ಆ ಡಾಟಾ ಅನ್ನೋದು ಕವರ್ ಆಗಿರಬೇಕು. ಇನ್ನೊಂದು ವೇರಿಯಬಲ್ಸ್ನಲ್ಲಿ ಇನ್ನೊಂದು ಕ್ಲಾಸ್ ಇಂಟರ್ವೆಲ್ನಲ್ಲಿ ಆ ಡಾಟಾ ಕವರ್ ಆಗಿರಬಾರ್ದು. ಅದೇ ರೀತಿ ದ ಥರ್ಡ್ ಒನ್ ಈಸ್ ಜನರಲಿ ದ ನಂಬರ್ ಆಫ್ ಕ್ಲಾಸಸ್ ಮೇ ಬಿ ಫಿಕ್ಸ್ಡ್ ಬಿಟ್ವೀನ್ 4 and 15. ಆ ಕ್ಲಾಸಸ್ ನಂಬರ್ ಆಫ್ ಕ್ಲಾಸಸ್ ಅನ್ನೋದು ಎಷ್ಟರವರೆಗೂ ಇರಬೇಕು, 4 ರಿಂದ 15 ಕ್ಲಾಸಸ್ವರೆಗೂ ನಾವು ಫಿಕ್ಸ್ ಮಾಡ್ಬೋದು. ಮಿನಿಮಮ್ 4 ಅಂತ ಹೇಳ್ತೀವಿ, ಅಗೇನ್ ದ ಮ್ಯಾಕ್ಸಿಮಮ್ ಈಸ್ 15 ಅಂತ ಟ್ರೀಟ್ ಮಾಡ್ತೀವಿ. ಆ್ಯಂಡ್ ದಿ fourth one is the magnitude or width of all the classes should be equal in the entire classification. The size of class interval or the width of the class interval should be equal throughout the classification. ಟೋಟಲ್ ನಾವು ಎಂಟೈರ್ ಕ್ಲಾಸಿಫಿಕೇಷನ್ನಲ್ಲಿ ಅದರ ವಿಡ್ತ್ ಏನಿರುತ್ತೋ ಅದನ್ನೇ ನಾವು ಮೇಂಟೈನ್ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾವು 0 to 10 ಅಂತ ತೊಗೊಂಡಾಗ ಅದರ ವಿಡ್ತ್ನ ನಾವು 10 ಅಂತ ಹೇಳ್ತೀವಿ. ಅದು ಥ್ರೂಔಟ್ ದಿ ಕ್ಲಾಸಿಫಿಕೇಷನ್ ಅಂದರೆ 10 to 20, 20 to 30, 30 to 40, 40 to 50 ಈ ರೀತಿ ನಾವು ವಿಡ್ತ್ನ ಮೇಂಟೈನ್ ಮಾಡಬೇಕು. ಒಂದು ವೇಳೆ ನಾವು 0 to 5ನ ಕ್ಲಾಸ್ ಇಂಟರ್ವೆಲ್ ಅಂತ ತೊಗೊಂಡ್ರೆ ಅದು 0 to 5ನಲ್ಲಿರುವಂಥ ವಿಡ್ತ್ ಎಷ್ಟಿರುತ್ತೆ, 5 ಇರುತ್ತೆ. ಥ್ರೂಔಟ್ ಕ್ಲಾಸಿಫಿಕೇಷನ್ನ ನಾವು ಅದನ್ನು ಮೇಂಟೈನ್ ಮಾಡಬೇಕು. ಆ್ಯಂಡ್ ದಿ ಲಾಸ್ಟ್ ಒನ್ ಈಸ್ ದ ಸಿಸ್ಟಮ್ ಆಫ್ ಓಪನ್ ಎಂಡ್ ಕ್ಲಾಸಸ್ ಮೇ ಬಿ ಅವಾಯ್ಡೆಡ್. ಓಪನ್ ಎಂಡೆಡ್ ಕ್ಲಾಸಸ್ನ ಸಾಧ್ಯವಾದಷ್ಟು ನಾವು ಅವಾಯ್ಡ್ ಮಾಡಬೇಕಾಗಿರುತ್ತೆ. ಓಪನ್ ಎಂಡೆಡ್ ಕ್ಲಾಸಸ್ ಅಂದಾಗ ಬಿಲೋ 10 ಅಂತ ಹೇಳ್ತೀವಿ ಮತ್ತು ಅಬೋವ್ 100 ಆ್ಯಂಡ್ ಅಬೋವ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಲೋವರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟಿಗೆ ನಾವು ಬಿಲೋ ಮತ್ತು ಅಬೋವ್ ಐದರ್ ಲೋವರ್ ಲಿಮಿಟ್ ಆದರೂ ಆಗಿರ್ಬೋದು, ಲೋವರ್ ಲಿಮಿಟ್ ಆಫ್ ದಿ ಫಸ್ಟ್ ಕ್ಲಾಸ್ ಆದರೂ ಆಗಿರ್ಬೋದು, ಆರ್ ದಿ ಅಪ್ಪರ್ ಲಿಮಿಟ್ ಆಫ್ ದಿ ಲಾಸ್ಟ್ ಕ್ಲಾಸ್ ಇಂಟರ್ವೆಲ್ ಆದರೂ ಆಗಿರ್ಬೋದು. ನಾವು ಇಂಥ ಒಂದು ಕ್ಲಾಸಸ್ನ ಅವಾಯ್ಡ್ ಮಾಡಬೇಕು. ಆ್ಯಂಡ್ ದಿ ಸಮರಿ ಆಫ್ ದಿಸ್ ಸೆಷನ್, meaning and definition of classification, objectives of classification, rules for classification. ಇಲ್ಲಿವರೆಗೂ ನಾವು ಮೀನಿಂಗ್ ಮತ್ತು ಡೆಫಿನಿಷನ್ ಆಫ್ ಕ್ಲಾಸಿಫಿಕೇಷನ್ ನೋಡಿದ್ದೀವಿ. ಅದರ ಜೊತೆಯಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ಕ್ಲಾಸಿಫಿಕೇಷನ್ ನೋಡಿದ್ದೀವಿ, ಅಗೇನ್ ರೂಲ್ಸ್ ಆಫ್ ಕ್ಲಾಸಿಫಿಕೇಷನ್ನ ನೋಡಿದ್ದೀವಿ. ಇದೇ ರೀತಿ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ನೋಡ್ತಾ ಇದ್ದೀವಿ. ಅಂಡ್ ದಟ್ ಫಸ್ಟ್ ಒನ್, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ಒನ್ ಆಫ್ ದಿ objectives of classification? It facilitates comparison with similar data. The classes must be mutually exclusive. Generally, the number of classes may be fixed between 4 and 5. The magnitude or width of all classes should be equal in the entire classification. ಇಲ್ಲಿವರೆಗೂ ನಾವು ಮೀನಿಂಗ್ ಆ್ಯಂಡ್ ಡೆಫಿನಿಷನ್ ಆಫ್ ಕ್ಲಾಸಿಫಿಕೇಷನ್ ನೋಡಿದ್ದೀವಿ. ಅಗೇನ್
ಆಬ್ಜೆಕ್ಟಿವ್ಸ್ ಆಫ್ ಕ್ಲಾಸಿಫಿಕೇಷನ್ ನೋಡಿದ್ದೀವಿ, ರೂಲ್ಸ್ ಫಾರ್ ಕ್ಲಾಸಿಫಿಕೇಷನ್ ನೋಡಿದ್ದೀವಿ. ಇದರಲ್ಲಿ ನಾವು ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ನೋಡ್ತಾ ಇದ್ದೀವಿ. ಅಂಡ್ ದಟ್ ಫಸ್ಟ್ ಒನ್, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ಒನ್ ಆಫ್ ದಿ ಆಬ್ಜೆಕ್ಟಿವ್ಸ್ ಆಫ್ ಕ್ಲಾಸಿಫಿಕೇಷನ್. ಇದರಲ್ಲಿ ನಾವು ಯಾವ ಅಬ್ಜೆಕ್ಟಿವ್ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಆ್ಯಂಡ್ ಇದರಲ್ಲಿ ಯಾವ ಅಬ್ಜೆಕ್ಟಿವ್ ಇದೆ ರೀ, ಇಟ್ ಫೆಸಿಲಿಟೇಟ್ಸ್ ಕಂಪ್ಯಾರಿಸನ್ ವಿತ್ ಸಿಮಿಲರ್ ಡಾಟಾ ಅನ್ನೋದನ್ನು ಒಂದು ಅಬ್ಜೆಕ್ಟಿವ್ ಅಂತ ಹೇಳ್ತೀವಿ. ಅದೇ ರೀತಿ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ಒನ್ ಆಫ್ ದಿ ಆಬ್ಜೆಕ್ಟಿವ್ ಆಫ್ ಕ್ಲಾಸಿಫಿಕೇಷನ್. ಇಟ್ ಎಕ್ಸ್ಪ್ಲೈನ್ಸ್ ದಿ ಫೀಚರ್ಸ್ ಆಫ್ ಡಾಟಾ, ಇಟ್ ಫೆಸಿಲಿಟೇಟ್ಸ್ ಕಂಪ್ಯಾರಿಸನ್ ವಿತ್ ಸಿಮಿಲರ್ ಡಾಟಾ, ಇಟ್ enables proper utilization of data for further statistical treatment. ಅದೇ ರೀತಿ ರೂಲ್ಸ್ ಆಫ್ ಕ್ಲಾಸಿಫಿಕೇಷನ್, that first the classes must be exhaustive, and second one is the classes must be mutually exclusive, third one is the system of open-ended classes may be avoided, and the fourth one is all of the above. And fourth question is the number of classes may be fixed between A, first 4 and 15, B, 8 and 20, C, 5 and 10, D, none. And the last one is the best method of presentation of data is textual, tabular, diagrammatic, B and C. Again, these are the answers for multiple choice questions. Thank you.